ಹಿಂದಿನ ವಿಡಿಯೋದಲ್ಲಿ ಮೆಡಿಟೇಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ಎರಡನೇ ವಿಡಿಯೋ ಎಕ್ಸ್ಪೆರಿಮೆಂಟ್ ಬಗ್ಗೆ, ಪ್ರಯೋಗದ ಬಗ್ಗೆ ತಿಳ್ಕೊಳ್ಳೋಣ. ಒಂದು ಪ್ರಯೋಗ ನಡೀತದೆ ಹಾರ್ಟ್ ಮತ್ತು ಮ್ಯಾಥ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ. ಇದು ಕ್ಯಾಲಿಫೋರ್ನಿಯಾದಲ್ಲಿದೆ. 2008ರಲ್ಲಿ ಡಾಕ್ಟರ್ ಗ್ಲಿನ್ ರೀನ್ ಅವ್ರು ಮಾಡ್ತಾರೆ. ಆ ಪ್ರಯೋಗ ಏನಂದರೆ, ಈ ಯೂನಿವರ್ಸಿಟಿಯಲ್ಲಿ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್, ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ, ನ್ಯೂರಾನ್ಸ್ ಯಾವ ರೀತಿ ಕೆಲಸ ಮಾಡ್ತದೆ, ಬಾಡಿ ಸೆಲ್ಸ್ಗಳು ಒಳ್ಳೆಯದನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ತವೆ, ಕೆಟ್ಟದನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ತದೆ, ಇವೆಲ್ಲ ಪ್ರಯೋಗಗಳು ನಡೀತದೆ. ಈ ಎಕ್ಸ್ಪೆರಿಮೆಂಟ್ನಲ್ಲಿ ಡಾಕ್ಟರು 10 ಜನ ತುಂಬ ಒಳ್ಳೆ ಹೀಲರನ್ನು ತಗೋತಾರೆ. ಅಂದರೆ ತಮ್ಮ ವೈಬ್ರೇಷನ್ನ ಹೈ ಇಟ್ಕೊಳ್ಳುವಂಥವರು, ಹೈ ಇಟ್ಕೊಳ್ಳಿಕ್ಕೆ ಅರಿತಿದ್ದವರು, ತಮ್ಮ ಫೀಲಿಂಗ್ಸ್ನ ಚೆನ್ನಾಗಿ ಇಟ್ಕೊಳ್ಳುವಂಥವ್ರು, ಮೆಡಿಟೇಷನ್ ಅಫರ್ಮೇಷನ್ ಮಾಡ್ತಾ ಇರುವಂಥವರು, ಒಟ್ಟಾರೆ ತಮ್ಮ ಔರಾನ ಚೆನ್ನಾಗಿ ಇಟ್ಕೊಳ್ಳುವಂಥವ್ರು, ಮುಖದಲ್ಲಿ ಕಳೆ ಇರುವಂಥವರು, ಮುಖದಲ್ಲಿ ತೇಜಸ್ಸಿರುವಂಥವರು, ಹೈ ವೈಬ್ರೇಷನಲ್ಲಿ ಇರುವಂಥವ್ರನ್ನು 10 ಜನರನ್ನ ತಗೋತಾರೆ. ಆ 10 ಜನರಿಗೆ ಒಂದು ಜಾರ್ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಜಾರ್ ಕೊಡ್ತಾರೆ. ಅದರಲ್ಲಿ ಹ್ಯೂಮನ್ DNA ಇಡ್ತಾರೆ. ಮೇಲ್ಗಡೆಯಿಂದ ಸ್ಪೆಷಲ್ ಆದಂತಹ ನೀರು ಹಾಕಿ ಆ DNA ಅದರಲ್ಲಿ ಇಡ್ತಾರೆ. ಈ DNA ಏನಂದರೆ, ಇದು ವೈಬ್ರೇಷನಿಂದನೂ ನಮ್ಮ ವಿಚಾರದಿಂದನೂ ಇಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ, ಆ ಟೈಮಲ್ಲಿ ನಮ್ಮ ಫೀಲಿಂಗು, ನಮ್ಮ ಯೋಚನೆ ಏನು ನಡೀತಾ ಇದೆ ಅದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಇದನ್ನು ಸರಳವಾಗಿ ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದಂದರೆ, ನಮ್ಮ ಫೀಲಿಂಗು ಕೈಂಡ್ನೆಸ್ ಫೀಲಿಂಗ್ ಇದ್ದಾಗ, ಒಳ್ಳೆ ಫೀಲಿಂಗ್ ಇದ್ದಾಗ, ಗ್ರ್ಯಾಟಿಟ್ಯೂಡನಲ್ಲಿದ್ದಾಗ, ನಮ್ಮ ಬಾಡಿ ಸೆಲ್ಸು ಅಂದರೆ ಒಳ್ಳೆ ಫೀಲಿಂಗಲ್ಲಿದ್ದಾಗ, ಒಳ್ಳೆ ವಿಚಾರದಲ್ಲಿದ್ದಾಗ ಸೆಲ್ಸ್ಗಳು ವರ್ಕ್ ಮಾಡ್ತಾ ಇರ್ತದೆ. ಈ DNA ಸ್ಟೇಬಲ್ ಆಗಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ. ನಮ್ಮ ಪ್ರತಿಯೊಂದು ವಿಚಾರದ ಜೊತೆ ಅದು ಇಫೆಕ್ಟ್ ಆಗ್ತಾ ಇರುತ್ತೆ, ಪರಿಣಾಮ ಬೀರ್ತಾ ಇರ್ತದೆ. ಈಗ ಡಾಕ್ಟ್ರು ಆ ಜಾರ್ ತಗೊಂಡಂಥ 10 ಹೀಲರ್ಗಳಿಗೆ ಹೇಳ್ತಾರೆ, ನೀವೀಗ ಒಳ್ಳೆ ಫೀಲಿಂಗ್ನ ಜನ್ರೇಟ್ ಮಾಡಿ. ಒಳ್ಳೆ ಫೀಲಿಂಗ್ ಅಂದರೆ ಸೆಲ್ಫ್ ಲವ್, ಗ್ರ್ಯಾಟಿಟ್ಯೂಡ್, ಒಟ್ಟಾರೆ ಪ್ರೀತಿಯ ವೈಬ್ರೇಷನ್ನ ಜನ್ರೇಟ್ ಮಾಡಿ ಅಂತ. ಆ ರೀತಿ 180 ಸೆಕೆಂಡ್ ಮಾಡಲಿಕ್ಕೆ ಹೇಳ್ತಾರೆ. ಅದಾದಮೇಲೆ ಅದನ್ನು ತಗೊಂಡು ಲ್ಯಾಬಲ್ಲಿ ಟೆಸ್ಟ್ ಮಾಡಿದಾಗ, ಚೆಕ್ ಮಾಡಿದಾಗ ರಿಸಲ್ಟ್ ಏನು ಬಂದಿತ್ತು ಅಂದರೆ, ಆ DNA ಮೇಲೆ ಏನೂ ಪರಿಣಾಮ ಆಗಿರಲಿಲ್ಲ. ಈಗ ಮತ್ತೆ ಆ ಜಾರ್ನ ಅವ್ರ ಕೈಲಿ ಕೊಟ್ಟು ಅವ್ರಿಗೆ ಹೇಳ್ತಾರೆ, ಎರಡನೇ ಪ್ರಯೋಗದಲ್ಲಿ ಈಗ ಡಾಕ್ಟರ್ ಅವ್ರಿಗೆ ಹೇಳ್ತಾರೆ, ನೀವೀಗ ಒಳ್ಳೆ ಫೀಲಿಂಗ್ ಜನ್ರೇಟ್ ಮಾಡಿ, ಜೊತೆಗೆ ಅದಕ್ಕೆ ಒಂದು ವಿಚಾರ ಕೊಡಿ ಅಂತ, ಇಂಟೆನ್ಷನ್ ಕೊಡಿ ಅಂತ. ಇಂಟೆನ್ಷನ್ ಅಂದರೆ ಏನು, ಆ DNAಗೆ ಇದು ಕ್ಲಾಕ್ ವೈಸ್ ತಿರುಗಲಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಲಿ ಅಂತ. ಅವರು ಆ ರೀತಿ ಮಾಡ್ತಾರೆ. ಅಂದರೆ ಒಳ್ಳೆ ಅಫರ್ಮೇಷನ್ ಮಾಡಿ, ಒಳ್ಳೊಳ್ಳೆ ಗ್ರ್ಯಾಟಿಟ್ಯೂಡ್ ಅಫರ್ಮೇಷನ್ ಮಾಡಿ, ಅಪ್ರಿಷಿಯೇಟ್ ಮಾಡಿ, ತಮ್ಮ ಎನರ್ಜಿ ಪೀಕಲ್ಲಿ ತಗೊಂಡು ಹೋದಾಗ ಅವರು ಇಂಟೆನ್ಷನ್ ಕೊಡ್ತಾರೆ, ಇದು ಕ್ಲಾಕ್ ವೈಸ್ ತಿರುಗಲಿ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ತಿರುಗಲಿ ಅಂತ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಫೀಲಿಂಗ್ನ ಜನ್ರೇಟ್ ಮಾಡಿ ವಿಚಾರ ಕೊಡ್ತಾರೆ, ಮೂವ್ ಆಗಲಿ ಅಂತ. ಸೊ ಅದನ್ನು ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿದಾಗ ರಿಸಲ್ಟ್ ಬಂದಿದ್ದು ನೋಡಿ ಅವರಿಗೆ ಶಾಕ್ ಆಯ್ತಂತೆ. ಯಾಕಂದರೆ DNA 35% ಮೂವ್ ಆಗಿತ್ತು. ಇನ್ನು 3ನೇ ಸಲ ಪ್ರಯೋಗ ಮಾಡಲಿಕ್ಕೆ ಹೇಳ್ತಾರೆ. ಈ 10 ಹೀಲರ್ಗಳಿಗೆ ಡಾಕ್ಟ್ರ್ ಹೇಳ್ತಾರೆ, ನೀವೀಗ ಯಾವುದೇ ಫೀಲಿಂಗ್ನ ಜನ್ರೇಟ್ ಮಾಡೋದು ಬೇಡ. ಗ್ರ್ಯಾಟಿಟ್ಯೂಡ್ ಆಗಿರ್ಬೋದು, ಅಪ್ರಿಮೇಷನ್ ಆಗಿರ್ಬೋದು, ಸೆಲ್ಫ್ ಲವ್ ಆಗಿರ್ಬೋದು, ಏನೂ ಕ್ರಿಯೇಟ್ ಮಾಡೋದು ಬೇಡ. ಬರೀ ವಿಚಾರ ಕೊಡಿ. ವಿಚಾರ ಏನಂದರೆ, ಈ DNA ತನ್ನ ಜಾಗದಿಂದ 35% ಮೂವ್ ಆಗ್ತಾಯಿದೆ, ಇದನ್ನು 180 ಸೆಕೆಂಡ್ ಮಾಡಿ ಅಂತ. ಅವರು ಆ ರೀತಿ ಮಾಡ್ತಾರೆ. ಫೀಲಿಂಗ್ ಇಲ್ಲ, ಗ್ರ್ಯಾಟಿಟ್ಯೂಡ್ ಇಲ್ಲ, ಬರೀ ವಿಚಾರ ಕೊಡ್ತಾರೆ. ಈ DNA ತನ್ನ ಜಾಗದಿಂದ 35% ಮೂವ್ ಆಗಲಿ ಅಂತ. ಅದನ್ನು ಲ್ಯಾಬಿಗೆ ತಗೊಂಡೋಗಿ ಚೆಕ್ ಮಾಡಿದಾಗ ರಿಸಲ್ಟು ಆಶ್ಚರ್ಯಕರವಾಗಿತ್ತು. ಯಾಕಂದರೆ ಅಲ್ಲಿ ಏನೂ ಚೇಂಜ್ ಆಗಿರಲಿಲ್ಲ. ಒಟ್ಟಾರೆ ಈ ಪ್ರಯೋಗದಿಂದ ಏನು ಸಾಬೀತಾಯಿತು ಅಂದರೆ, ನಾವು ಏನನ್ನಾದರೂ ಪ್ರಭಾವಿತಗೊಳಿಸಬೇಕು ಅಂದರೆ, ಎನರ್ಜಿನ ಪ್ರಭಾವಿತಗೊಳಿಸಬೇಕು ಅಂದರೆ 2 ಇರಬೇಕು, ಒಂದಿದ್ರೆ ಆಗಲ್ಲ. 2 ಯಾವುದು? ಇಂಟೆನ್ಷನ್ ಮತ್ತು ಇಂಟೆನ್ಸಿಟಿ, ಫೀಲಿಂಗ್ಸ್ ಮತ್ತು ಉದ್ದೇಶ 2 ಇರಬೇಕು. ಆವಾಗಲೇ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಸಾಧ್ಯ. ನಾವು ತುಂಬ ಜನರನ್ನು ನೋಡಿರ್ತೀವಿ, ಆ ಮನುಷ್ಯ ತುಂಬ ಒಳ್ಳೆಯವನು, ಒಳ್ಳೆಯ ಸ್ನೇಹಜೀವಿ, ಪ್ರೀತಿ ವಿಶ್ವಾಸ ತುಂಬಿದೆ, ಆದರೆ ಅವನ ಹತ್ರ ಹಣ ಇಲ್ಲ ಅಂತ. ಯಾಕೆ ಹೀಗೆ? ಯಾಕಂದರೆ ಅವರಲ್ಲಿ ಒಳ್ಳೆ ಫೀಲಿಂಗ್ ಇದೆ, ಭಾವನೆ ಇದೆ, ಆದರೆ ಇಂಟೆನ್ಷನ್ ಇಲ್ಲ, ಒಂದು ಪ್ರಾರ್ಥನೆ ಇಲ್ಲ, ಇಚ್ಛೆ ಇಲ್ಲ, ಗುರಿ ಇಲ್ಲ. ಇದ್ರೂ ಯಾವ ರೀತಿ ಇರ್ತದೆ ಅಂದರೆ, ನನಗೆ 2 ಹೊತ್ತಿನ ಊಟ ಸಿಕ್ಕಿದ್ರೆ ನಾನು ನೆಮ್ಮದಿಯಾಗಿರ್ತೀನಿ, ಈ ರೀತಿ ಇರ್ತದೆ.
ಹಾಗಾಗಿ ಅವನಿಗೆ 2 ಹೊತ್ತಿನ ಊಟಕ್ಕೇನು ಕೊರತೆ ಇರಲ್ಲ, ನೆಮ್ಮದಿಯಾಗಿರ್ತಾನೆ. ದೇವ್ರ ದಯೆಯಿಂದ ಊಟ ತಿಂಡಿಗೇನು ಚಿಂತೆ ಇಲ್ಲ, ಊಟ ತಿಂಡಿಗೆ ಏನೂ ಕೊರತೆ ಇಲ್ಲ, ಇಷ್ಟೇ ಹೇಳ್ಕೊಳ್ತಾ ಇರ್ತಾನೆ. ಹಾಗಾಗಿ ಅವನಿಗೆ ಊಟ ತಿಂಡಿ ಸಿಗ್ತಾ ಇರ್ತದೆ. ಈಗ ನೀವು ಹೇಳ್ಬೋದು, ಸರ್ ನನ್ನ ಹತ್ರ ಇಂಟೆನ್ಷನ್ ಇದೆ, ನನಗೆ ತಿಂಗಳಿಗೆ 1 ಲಕ್ಷ ಬರಲಿ ಅಂತ ಅಫರ್ಮೇಷನ್ ಮಾಡ್ತಾಯಿದ್ದೀನಿ, ಅಥವಾ ಅಕಸ್ಮಾತಾಗಿ ನನ್ನ ಹತ್ರ 10 ಲಕ್ಷ ಬರಲಿ, ಕೋಟಿ ಬರಲಿ ಅಂತ ನಾನು ಅಫರ್ಮೇಷನ್ ಮಾಡ್ತಾಯಿದ್ದೀನಿ, ನನಗೆ ಯಾಕೆ ಸಿಗ್ತಾ ಇಲ್ಲ ಅಂತ. ನಿಮ್ಮ ಹತ್ರ ಇಂಟೆನ್ಷನ್ ಇದೆ, ಉದ್ದೇಶ ಇದೆ, ಆದರೆ ಇಂಟೆನ್ಸಿಟಿ ಇಲ್ಲ, ಆ ಫೀಲಿಂಗ್ ಇಲ್ಲ, ಭಾವನೆ ಇಲ್ಲ, ಆ ನಂಬಿಕೆ ಇಲ್ಲ. ನೀವು ಆ ಎನರ್ಜಿನ ಮೇಲ್ಗಡೆ ತಗೊಂಡೋಗ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಮೆಡಿಟೇಷನ್ ಮಾಡಲಿಕ್ಕೆ, ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಕೂತಾಗ ಎರಡೂ ಒಂದೇ ಟೈಮಲ್ಲಿ ಇರಬೇಕಾಗತ್ತೆ. ಹೇಗೆ ಆ ಹೀಲರು ಆ DNA ಮೂವ್ ಮಾಡಲಿಕ್ಕೆ ಫೀಲಿಂಗು ಮತ್ತು ಯೋಚನೆ ಸರಿಯಾಗಿ ಕೊಟ್ಟಿದ್ರು, ಆವಾಗಲೇ ಅದು ಮೂವ್ ಆಯಿತು. ಆ ರೀತಿ ನಾವು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಅಥವಾ ಮೆಡಿಟೇಷನಲ್ಲಿ ಕೂತಾಗ ನಮ್ಮ ಹತ್ರ ಸರಿಯಾದ ಪಾಸಿಟಿವ್ ಆಗಿರುವಂತಹ ಇಂಟೆನ್ಷನ್ ಇರಬೇಕು. ನಮಗೆ ಏನು ಬೇಕೋ ಆ ವಿಚಾರನ ಕೊಡಬೇಕು ಯೂನಿವರ್ಸಿಗೆ. ಅಂದರೆ ಫೀಲಿಂಗ್ ಚೆನ್ನಾಗಿದ್ದಾಗ ನೀವು ಸರಿಯಾದ ಥಾಟ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ. ನಿಮ್ಮ ಥಾಟ್ ಮೈಂಡ್ ಟು ಯೂನಿವರ್ಸಿಗೆ ಹೋಗ್ತಾ ಇಲ್ಲ. ಒಂದು ವೇಳೆ ನಿಮ್ಮ ಹತ್ರ ಥಾಟ್ಸ್ ಇದೆ, ಇಂಟೆನ್ಷನ್ ಇದೆ, ಆದರೆ ಆ ಫೀಲಿಂಗ್ ಜನ್ರೇಟ್ ಮಾಡಲಿಕ್ಕೆ ವಿಫಲ ಆಗ್ತಾಯಿದ್ದೀರಾ ಏನೋ. ಎರಡೂ ಒಂದೇ ಟೈಮ್ ಆಗಿರೋದು ತುಂಬ ಅವಶ್ಯಕ. ಇಷ್ಟೇ, ಇದೇ ಮ್ಯಾನಿಫೆಸ್ಟೇಷನ್ನ ಆಟ, ಸೀಕ್ರೆಟ್, ರಹಸ್ಯ, ಗುಟ್ಟು. ಈ ಗೇಮ್, ಈ ಆಟನೇ, ಈ ಗುಟ್ಟೆ, ಸೀಕ್ರೆಟ್ನೇ ನಾನು ಮುಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟಿರೋದು. ಈ ವಿಡಿಯೋನ ತುಂಬ ಗ್ರ್ಯಾಟಿಟ್ಯೂಡಿಂದ, ಕೃತಜ್ಞತೆಯಿಂದ ನೋಡ್ತಾ ಬನ್ನಿ. ಲೈಕ್ ಕೊಡಿ, ಶೇರ್ ಮಾಡಿ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಇದು ಪೆನ್ ಅಲ್ಲ, ಗನ್, ಪಿಸ್ತೂಲ್ ಅಂತ ಅಂದ್ಕೊಳ್ಳಿ. ಇದು ಕ್ಯಾಪ್ ಅಲ್ಲ, ಬುಲೆಟ್, ಗುಂಡು. ಈಗ ಈ ಬುಲೆಟ್ನ ಪಿಸ್ತೂಲಿಗೆ ಹಾಕಿದೆ, ಇದರಿಂದ ಸುಮ್ಮನೆ ಯಾರಿಗಾದರೂ ಹೊಡೆದ್ರೆ ಏನಾಗುತ್ತೆ? ಈ ಪಿಸ್ತೂಲಿಂದ ಹೋಗಿ ಹೊಡೆದಷ್ಟೇ ಏಟಾಗುತ್ತಾ, ಅಥವಾ ಸುಮ್ಮನೆ ಸಣ್ಣ ಕಲ್ಲು ಎತ್ತು ಹೊಡೆದಾಗತ್ತಾ? ಏನಾಗುತ್ತೆ? ನೀವು ಹೇಳ್ಬೋದು, ಇಲ್ಲ, ಆ ಪಿಸ್ತೂಲಿಂದ ಹೋಗಿ ಹೊಡೆದ್ರೆ ಏನಾಗಬೇಕಾಗಿತ್ತು ಅಷ್ಟು ತೀವ್ರತೆ ನೀವು ಸುಮ್ಮನೆ ಹೊಡೆದಾಗ ಇರಲ್ಲ ಅನ್ಬೋದು. ಒಪ್ಕೊಳ್ತೀರಾ? ಈ ಉದಾಹರಣೆಯ ಅರ್ಥ ಇಷ್ಟೇ. ಆ ಗುಂಡು ಮತ್ತು ಪಿಸ್ತೂಲು ಎರಡು ಒಂದಕ್ಕೊಂದು ಸೇರಿಕೊಂಡಾಗಲೇ ಅದರ ಒರಿಜಿನಲ್ ಕೆಲಸ ಏನಿದೆ, ಅದೇನು ಮಾಡಬೇಕಂತಿದೆ, ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆವಾಗಲೇ ಅದರ ಪೂರ್ತಿ ಶಕ್ತಿ ಯೂಸ್ ಆಗೋದು. ಇಲ್ಲಿ ತನಕ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನಾನು ಈ ಬುಲೆಟ್ನ ನಿಮ್ಮ ವಿಚಾರ, ಯೋಚನೆ, ಇಂಟೆನ್ಷನ್ ಅಂತ ಹೇಳಿ, ಆ ಗನ್ನ, ಪಿಸ್ತೂಲ್ನ ನಿಮ್ಮ ಫೀಲಿಂಗ್, ಭಾವನೆ ಅಂತ ಅಂದ್ಕೊಂಡ್ರೆ, ಇವೆರಡು ಒಂದೇ ಟೈಮಲ್ಲಿರೋದು ಅವಶ್ಯಕ ಅಲ್ವಾ? ಇರಬೇಕು. ಆವಾಗಲೇ ಏನಾದರೂ ಮ್ಯಾನಿಫೆಸ್ಟ್ ಆಗಲಿಕ್ಕೆ ಸಾಧ್ಯ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಈ ಪಿಸ್ತೂಲ್ನ, ಗನ್ನ 100% ರಿಸಲ್ಟ್ ಬೇಕು ಅಂದರೆ ಇವೆರಡೂ ಒಂದೇ ಸಲ ಇರೋದು ಅವಶ್ಯಕ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಆವಾಗಲೇ ಇದು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದು ಅಂತ ಅನಿಸ್ತಾ ಇಲ್ವಾ? ನಿಮ್ಮ ಹತ್ರ ವಿಚಾರ ಇದೆ, ಆದರೆ ಫೀಲಿಂಗ್ಸ್ ಇಲ್ಲ. ಆ ಯೋಚನೆನ, ಆ ಇಚ್ಛೆನ, ಆ ಗುರಿನ ಯೂನಿವರ್ಸ್ ತನಕ ತಲುಪಿಸುವ ಫೀಲಿಂಗ್ಸ್ ಇಲ್ಲ ಅಂದರೆ ಅದು ಹೋಗಿ ಮ್ಯಾನಿಫೆಸ್ಟ್ ಆಗುತ್ತಾ? ಅದೇ ನಿಮ್ಮ ಹತ್ರ ಒಳ್ಳೆ ಫೀಲಿಂಗ್ ಇದೆ, ವಿಚಾರ ಇಲ್ಲ, ಅದು ಹೇಗೆ ಮ್ಯಾನಿಫೆಸ್ಟ್ ಆಗ್ಲಿಕ್ಕೆ ಸಾಧ್ಯ? ನಿಮ್ಮ ಹತ್ರ ವಿಚಾರನೇ ಇಲ್ಲ, ಗುರಿನೇ ಇಲ್ಲ, ಇಂಟೆನ್ಷನ್ ಇಲ್ಲ, ಯೋಚನೆ ಇಲ್ಲ, ಬರೀ ಫೀಲಿಂಗ್ ಇದೆ. ಆ ಫೀಲಿಂಗ್ ಹೋಗಿ ಯೂನಿವರ್ಸಿಂದ ಏನು ಹುಡ್ಕೊಂಡು ತರುತ್ತೆ? ನಿಮ್ಮ ಹತ್ರ ಒಳ್ಳೆ ಫೀಲಿಂಗ್ ಇದೆ, ಒಳ್ಳೆ ವಿಚಾರ ಇಲ್ಲ, ಉದ್ದೇಶ ಇಲ್ಲ, ಒಂದು ಇಚ್ಛೆ ಇಲ್ಲ ಅಂದರೆ ಯೂನಿವರ್ಸಲ್ಲಿ ಏನು ಎನರ್ಜಿ ಟ್ರಾವೆಲ್ ಮಾಡ್ತಾ ಇದೆ, ತರಂಗ, ವ್ಯೂಸ್ ರೂಪದಲ್ಲಿ, ಆ ಎನರ್ಜಿನ ಕೊಲಾಪ್ಸ್ ಮಾಡಿ ಪಾರ್ಟಿಕಲ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತೀರಾ? ಆ ಎನರ್ಜಿನ, ಯೂನಿವರ್ಸಲ್ಲಿರುವಂತಹ ಎನರ್ಜಿನ ನಾವು ಕೊಲಾಪ್ಸ್ ಮಾಡಿ ಹಣದ ರೂಪದಲ್ಲಿ ಅದನ್ನು ಪಡಿಬೇಕು, ಪಾರ್ಟಿಕಲ್ ಆಗಿ ಪಡಿಬೇಕು. ಹಿಂದಿನ ವಿಡಿಯೋದಲ್ಲಿ ಮೆಡಿಟೇಷನ್ ಮೂಲಕ ನೀವು ನಿಮ್ಮ ಎನರ್ಜಿನ ಸೈಂಟಿಫಿಕ್ ಆಗಿಯೂ ಯಾವ ರೀತಿ ನೀವು ನಿಮ್ಮ ಎನರ್ಜಿನ ಮೇಲೆ ತಗೊಂಡು ಹೋಗ್ತೀರಾ, ಅದು ಕ್ರಿಸ್ಟಲ್ಗೆ ಹೊಡಿತದೆ, ಅಲ್ಲಿಂದ ವ್ಯೂಸ್ ರೂಪದಲ್ಲಿ, ತರಂಗ ರೂಪದಲ್ಲಿ ಯೂನಿವರ್ಸಿಗೆ ಥಾಟ್ಸ್ ಹೋಗುತ್ತೆ. ಆದರೆ ಅದು ಅಲ್ಲಿ ತಲುಪಬೇಕು ಅಂದರೆ ನಿಮ್ಮ ಭಾವನೆ, ಯೋಚನೆ ಯಾವ ರೀತಿ ಇರಬೇಕು ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ಇಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಇವೆರಡು ನಿಮಗೆ ಸರಿಯಾಗಿ ಅರ್ಥ ಆದರೆ ಮುಂದೆ ಎನರ್ಜಿ ಕೆಲಸ ಮಾಡ್ತಾ ಇದೆ ಅಂದಮೇಲೆ ನಾವು ಎನರ್ಜಿ ಬಗ್ಗೆನೇ ತಿಳ್ಕೊಬೇಕಾಗತ್ತೆ. ಸೊ 3ನೇ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದಕ್ಕೊಂದು ಲೈಕ್ ಮಾಡಿ, ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.